ನಾವು ಹೇಳ್ದಂಗೆ ಕೇಳ್ಬೇಕ್ರಿ ದೋಸೆ. ಈಗ ನೋಡ್ರಿ ಕೋನ್ ಶೇಪ್ ಆಗಂದ್ಕೊಳ್ಳಿ, ಈ ರೀತಿ ಕೋನ್ ಶೇಪ್ ಆಗ್ಬೇಕ್ರಿ. ಬೇಡಪ್ಪ ನಮ್ಗಿದ ಈ ರೀತಿ ರೋಲ್ ಆಗ್ಬೇಕಂದ್ರೆ ರೋಲ್ ಆಗ್ಬೇಕ್ರಿ. ನಾವು ಹೇಳಿದ ಮಾತು ಕೇಳ್ಬೇಕು. ಆಮೇಲೆ ನೋಡ್ರಿ, ಈಗ ಹಂಚು ದೊಡ್ಡದಲ್ರಿ ನಂದು, ಹಂಚು ತುಂಬಾ ಆಗ್ಬೇಕು ದೋಸೆ, ಗರಿ ಗರಿಯಾಗಿ ಕೆಂಪಗ ಆಗ್ಬೇಕು ದೋಸೆ. ಅದು ಕೂಡ ರೆಡಿ ಆಗ್ತದ ನೋಡ್ರಿ. ಹೆಂಗಾತಪ್ಪ ಇದು, ಏನ್ ಹಿಟ್ ಮಾಡೇನಿ, ಸ್ಪೆಷಲ್ ಏನದ ಇಲ್ಲಿ ಅನ್ನೋದನ್ನ ಈ ವಿಡಿಯೋ ನೋಡ್ಕೊತ ಹೋಗ್ರಿ. ಜೈ ಶ್ರೀರಾಮ್ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ, ಖುಷಿ ಆಗ್ತದ್ರಿ. ಈಗ ನೋಡ್ರಿ, ಇದೊಂದು ಗ್ಲಾಸ್ ತಗೊಂಡೇನಿ. ಈ ಗ್ಲಾಸ್ಲೆ 4 ಗ್ಲಾಸ್ ಅಕ್ಕಿ ತಗೊಂಡೇನಿ. ರೇಷನ್ ಅಕ್ಕಿ ರೀ ಇದು. 4 ಗ್ಲಾಸ್ ಅಕ್ಕಿ ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಅಕ್ಕಿ ತಂದ್ಮೇಲೆ ಸ್ವಚ್ಛ ಆರಿಸಿ ಒಂದ್ ಸಲ ತೊಳೆದು ನೆರಳು ಒಳಗೆ ಒಣಗಿಸಿ ಇಟ್ಕೊಂಡ್ಬಿಡ್ಬೇಕ್ರಿ. ಯಾಕಂದ್ರೆ ಬಹಳ ಧೂಳು ಹೊಲಸು ಇರ್ತದ ರೇಷನ್ ಅಕ್ಕಿ ಒಳಗೆ. ಆಮೇಲೆ ಚಲೋ ಒಣಗಿಸಿ ಇಟ್ಕೊಂಡ್ಮೇಲೆ ಯಾವಾಗ ಬೇಕಾದಾಗ ದೋಸೆ ಮಾಡ್ಕೋಬಹುದು. ಈಗ ನೋಡ್ರಿ, 1 ಗ್ಲಾಸ್ ಉದ್ದಿನ ಬೇಳೆ ತಗೊಂಡೇನಿ, 4 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಉದ್ದಿನ ಬೇಳೆ, 1 ಮುಷ್ಟಿ ಮೆಂತೆ, 1 ಮುಷ್ಟಿ ಮೇಲೆ ಅವಲಕ್ಕಿ ತಗೋಬೇಕ್ರಿ. ಮೀಡಿಯಂ ಅವಲಕ್ಕಿ ತಗೋಬೇಕು. ನನ್ನ ಹತ್ರ ಇರ್ಲಿಲ್ಲ ಅಂತ ನಾನು ತೆಳ್ಳಗಂತ ತಗೊಂಡೇನಿ. ಈಗ ಫಸ್ಟ್ ಏನ್ ಮಾಡ್ತೇನಿ, 1 ಮುಷ್ಟಿ ಅಷ್ಟು ಉದ್ದಿನ ಬೇಳೆ ಹಾಕ್ತೇನೆ. ಅಂದ್ರ ನೆಂದಿದ್ದು ಉದ್ದಿನ ಬೇಳೆ ಒಂದ್ ಸ್ವಲ್ಪ ಹಾಕೋದು, ಅದ್ರೊಳಗೆ ಅಕ್ಕಿ ಹಾಕೋದು, ಎರಡು ಒಂದ್ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ರ ನಿಮಗ ಹಿಟ್ಟು ರುಬ್ಬಿದ ಮೇಲೆ ಈಸಿ ಆಗ್ಬಿಡ್ತದ್ರಿ. ಮಿಕ್ಸ್ ಮಾಡೋ ಮುಂದೆ ಬಹಳ ಹೊತ್ತು ಮಾಡ್ಬೇಕಂತ ಇರಂಗಿಲ್ಲ. ಈಗ ಇದನ್ನ ಫುಲ್ ನೈಸ್ ಆಗಿ ರುಬ್ಬಿ ತಕೊಂಡ್ಬಿಡೋಣಂತ. ಈಗ ನೋಡ್ರಿ ರೆಡಿ ಆಯ್ತು. ಫುಲ್ ನೈಸ್ ಆಗ್ಬೇಕ್ರಿ. ಅದೇ ರೀತಿ ನಾನು ಎಲ್ಲಾನು 2 ರಿಂದ 3 ಟ್ರಿಪ್ ಆಗ್ತದ ಇದು. ಸೊ ಸೆಕೆಂಡ್ ಟ್ರಿಪ್ ಕೂಡ ನಾನು ಇದೇ ರೀತಿ ಮಾಡಿ ತಕೊಂಡ್ಬಿಟ್ಟೆ. ಅಂದ್ರೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕಿನಿ, ಅದ್ರೊಳಗೆ ಒಂದ್ ಸ್ವಲ್ಪ ಅಕ್ಕಿ ಹಾಕಿ ರುಬ್ಬಿನಿ. ಈಗೇನ್ ಮಾಡ್ತೇನ್ರಿ, ಇದು ಅವಲಕ್ಕಿ ಏನದಲ್ಲ, ಇದನ್ನೊಂದು ತೊಳ್ಕೊಂಡು ತಗೊಂಡ್ಬಿಡೋಣಂತ. ಮೀಡಿಯಂ ಅವಲಕ್ಕಿ ಇತ್ತಂದ್ರ ಸ್ವಲ್ಪ ನೆನೆ ಇಡ್ಬೇಕಾಗ್ತದ. ಒಂದ್ 5 ನಿಮಿಷ ರೀ. ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ 5 ನಿಮಿಷ ಅವಲಕ್ಕಿ ನೆನೆ ಇಟ್ರೆ ಸಾಕು. ಇಲ್ಲಪ್ಪ ನಾನೀಗ ತೆಳ್ಳಗನೆ ತೊಗೊಳಲ್ಲ, ಇಮಿಡಿಯೇಟ್ ತೊಳೆದು ಇಟ್ಕೊಂಡೇನಿ. ಆಮೇಲೆ ನೋಡ್ರಿ, ಮಿಕ್ಸಿಗೆ ಹಾಕಿದ ಮೇಲೆ ಕೈಯಿಂದಾನೇ ಈ ರೀತಿ ಕಲಿಸ್ಬೇಕ್ರಿ. ಕ್ಲಾಕ್ ವೈಸ್ ಕಲಿಸ್ಬೇಕು ಕೈಯಿಂದ. ಈಗ ನೋಡ್ರಿ, ಈ ಟೈಪ್ ಕಲಸೋ ಮುಂದೆ ಒಂದ್ ಸ್ವಲ್ಪ ಮೆಂತೆ ಬಂತು ಅಥವಾ ಉದ್ದು ಬಂತಂದ್ರೆ ಒಂದ್ ಸ್ವಲ್ಪ ಕೈಲೇ ಈ ರೀತಿ 1 ರಿಂದ 2 ಭಾಗ 3 ಭಾಗ ಮಾಡ್ಬಿಟ್ರ ಆಗೋಗ್ಬಿಡ್ತದ್ರಿ, ಅಕಸ್ಮಾತ್ ಉಳಿದ್ರ. ಈಗ ನೋಡ್ರಿ, ನಾನು ಕೈಯಿಂದಾನೇ ಯಾವ ರೀತಿ ಕಲಿಸ್ತಾ ಇದ್ದೇನೆ. ಕ್ಲಾಕ್ ವೈಸ್ ಕಲಿಸ್ಬೇಕು. ಏನಾಗ್ತದ್ರಿ, ನಮ್ದು ಕೈ ಹೀಟ್ ಏನಿರ್ತದಲ್ಲ ಅದು ಕೂಡ ಹೆಲ್ಪ್ ಮಾಡ್ತದ ನಮಗ್ ದೋಸೆ ನಮ್ ಹೇಳಿದ ಮಾತು ಕೇಳಲಿಕ್ಕೆ. ಸೊ ಈಗ ನೋಡ್ರಿ, ಅದು ಉಬ್ಬಿ ಹರಿತದ ಅನ್ನೋದಕ್ಕೆ ಇಷ್ಟು ತಂಪು ಒಳಗೂ ಕೂಡ ಉಬ್ಬಿ ಹರಿತದ, ನಮ್ ಹುಬ್ಬಳ್ಳಿ ತಂಪು ಒಳಗ. ಸೊ ನೋಡ್ರಿ, ಆಯ್ತು. ಯಾವಾಗ ಮಾಡಿಟ್ಟೆ, ಮುಂಜಾನೆ ರುಬ್ಬಿಟ್ಟೆ. ಹಿಂದಿನ ದಿವ್ಸ ರಾತ್ರಿ ಅಕ್ಕಿ ನೆನೆ ಹಾಕ್ಬೇಕು, ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನ ರುಬ್ಬಬೇಕು. ಅವತ್ತ ನೈಟ್ ರಾತ್ರಿ ಟೈಮ್ ನಿಮಗ ತೋರಿಸ್ಲಿಕತ್ತೇನಿ ಹೆಂಗ ಉಕ್ಕಿ ಹರಿದದ್ ನೋಡ್ರಿ. ಅದಕ್ಕೆ ಕೆಳಗೆ ನಾನು ಪ್ಲೇಟ್ ಇಟ್ಟಿದ್ದೆ, ಇಲ್ಲಾಂದ್ರೆ ಕೆಳಗೆಲ್ಲ ಕಸ ಆಗ್ಬಿಡ್ತದ. ಹಂಗಾಗಿ ಒಂದು ಪ್ಲೇಟ್ ಇಟ್ಬಿಡ್ಬೇಕ್ರಿ, ಉಕ್ಕಿ ಹರಿತದ ಅನ್ನೋದಕ್ಕ. ನಾನು 9 ಗಂಟೆ ಸುಮಾರ ರುಬ್ಬಿಟ್ಟಿದ್ದೆ. ಈಗ 7 ಗಂಟೆ ಅಷ್ಟೊತ್ತಿಗೆ ನೋಡ್ಲಿಕತ್ತೇನ್ರಿ, ಈ ರೀತಿ ಆಗಿತ್ತಿದ. ಚಂದಾಗಿ ಒಂದ್ ಸ್ವಲ್ಪ ಮೊದ್ಲು ಮೇಲಿಂದ ತಕ್ಕೊಂಡೆ, ಆಮೇಲೆ ಚಲೋ ಕೆಳಗಿಂದ ಹಿಡಿದು ಕೈ ಆಡಿಸ್ಬೇಕ್ರಿ ಒಂದ್ ಸೌಟ್ ತಗೊಂಡು. ರೆಡಿ ಆಯ್ತ್ರಿ. ಈಗ ಹಿಟ್ಟು ಇಲ್ಲ ಚಟ್ನಿ ಮಾಡೋದ್ರಿ. ಚಟ್ನಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ವಿ, ಅದನ್ನ ತೋರಿಸ್ಲಿಕತ್ತೇನಿ. ಆಲೂಗಡ್ಡೆ ಪಲ್ಯನೂ ಮಾಡೇನ್ರಿ, ಚಟ್ನಿ ಮಾಡೇನಿ. ಹೆಂಗಂದ್ರ ಮೊದ್ಲು ಈ ರೀತಿ ಕೊಬ್ಬರಿ ತಗೋಬೇಕು, ಅದ್ರೊಳಗ ಹಸಿ ಶುಂಠಿ ಹಾಕ್ಯದ, ಅದ್ರೊಳಗ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋಣಂತ. ಹುರಿದ ಶೇಂಗಾ ಇತ್ತು, ಅದನ್ನ ಹಾಕ್ಲಿಕತ್ತೇನ್ರಿ. ಭಾರಿ ಮಸ್ತ್ ಚಟ್ನಿ ಆಗ್ತದ್ರಿ ಇದು. ಒಂದ್ಸಲ ನೈಸ್ ಆದ್ಮೇಲೆ ನಾನು ಒಂದು ಕೆಂಪು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಗತೆ ಮಾಡಿ ಇಟ್ಕೊಂಡೇನ್ರಿ. 1 ವರ್ಷ ತನಕ ಆರಾಮ್ ಇರ್ತದ. ಇದನ್ನ ಹಾಕಿ ನಾನು ಚಟ್ನಿ ಮಾಡ್ತೇನೆ. ಟೇಸ್ಟ್ ಭಾರಿ ಸೂಪರ್ ಆಗ್ತದ್ರಿ. ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಿರ್ತೀವಿ, ಈ ಕೆಂಪು ಮೆಣಸಿನ್ಕಾಯಿ ಹಾಕಿ ಮಾಡೇನಿ. ಒಂದ್ಸಲ ರುಬ್ಬಿದ್ಮೇಲೆ ಮೆಣಸಿನ್ಕಾಯಿ ಹಾಕಿದೆ, ನಿಂಬೆಹಣ್ಣು ಹಾಕಿ ಮತ್ತೊಮ್ಮೆ ರುಬ್ಬಿ ಚಟ್ನಿ ರೆಡಿ ಆಯ್ತು. ಹಿಟ್ಟಿಗೆ ಉಪ್ಪು ಹಾಕಿದ್ದಿಲ್ಲಲ್ಲ ನಾನು, ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಾಗಿ ಕಲಿಸಿ ರೆಡಿ ಇಟ್ಕೊಂಡೆ. ಈಗ ನೋಡ್ರಿ, ಹಂಚ ಮೇಲೆ ಹಾಕೋದು. ನನ್ನ ಹತ್ರ ಈ ರೀತಿ ಕಾಸ್ಟ್ ಐರನ್ ತವಾದ ದಪ್ಪನಿದರಿ, ಹಳೆ ಕಾಲದ ನಮ್ಮ ಮಾವನವ್ರು ತಗೊಂಡ್ ಬಂದಿದ್ರು. ಬಹಳ ವರ್ಷ ಆತ್ರಿ, ಒಂದ್ 50 ವರ್ಷದ ಇರ್ಬೇಕ್ರಿ ಹಂಚ. ಈಗ ಅದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ನೀರ್ ಚಿಮ್ಕಿಸಿ, ನೋಡ್ತೀವಲ್ರಿ ಎಲ್ಲ ಅಂಗಡಿ ಒಳಗೆಲ್ಲ, ಹೋಟೆಲ್ ಒಳಗೆಲ್ಲ ನೋಡ್ತೀವಲ್ಲ ಹೆಂಗ್ ಮಾಡ್ತಾರಂತ, ಆ ಟೈಪ್ ಮಾಡೋಣಂತ್ರಿ. ಏನು ಮಸ್ತ್ ಆಗ್ತಾವ್ರಿ ದೋಸೆ ಹೇಳ್ತೀನಿ. ಮೊದ್ಲು 1-2 ದೋಸೆಗ ನೀವು ಒಂದ್ ಸ್ವಲ್ಪ ಎಣ್ಣೆ ಹಚ್ಬೇಕಾಗ್ತದ, ಆಮೇಲೆ ಏನ್ ಬೇಕಾಗಂಗಿಲ್ಲ.
ಒಂದ್ ರೀತಿ ಸೀಸನಿಂಗ್ ಆದಂಗ ಆಗ್ಬಿಡ್ತದ್ರಿ. ಆಮೇಲೆ ನೀವು ಎಣ್ಣೆ ಇಲ್ಲದ್ದು ಕೂಡ ಹಂಗೆ ದೋಸೆ ಮಾಡ್ಬೋದು. ಈಗ ನೋಡ್ರಿ ಕಲರು ಕೂಡ ಎಷ್ಟು ಸೂಪರ್ ಬಂದದಂತ. ಅವಲಕ್ಕಿ ಹಾಕ್ತದಲ್ರಿ ಅದಕ್ಕೆ ಕಲರ್ ಅಷ್ಟು ಚಂದ ಬರ್ತದ. ಈಗ ನೋಡ್ರಿ ನಿಮ್ಗೆ ಸಣ್ಣದ್ ಬೇಕಾದ್ರೆ ಸಣ್ಣದ್ ಮಾಡ್ಬೋದು, ಬ್ರೆಡ್ ದೋಸೆ ಬೇಕಂದ್ರ ಅದನ್ನು ಮಾಡ್ಬೋದು. ಬೇಡಪ್ಪ ನಮಗ ಈ ರೀತಿ ಗರಿ ಗರಿಯಾಗಿ ಮಸಾಲಾ ದೋಸೆ ಬೇಕಂದ್ರ ಅದನ್ನು ಕೂಡ ಮಾಡ್ಕೋಬಹುದು. ಈಗ ನೋಡ್ರಿ ದೊಡ್ಡದು ಹಾಕ್ಲಿಕ್ಕತ್ತೇನಿ, ಹಂಚ ಎಷ್ಟು ದೊಡ್ಡದಲ್ಲ ಅಷ್ಟು ದೊಡ್ಡದು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದೆ. ನೋಡ್ರಿ ಸೂಪರ್ ಆಗಿ ಬಂದದ, ಎಷ್ಟು ಹೌರ್ಗಾಗ್ಯದ ನೋಡ್ರಿ ದ್ವಾಸಿ. ಅಂದ್ರ ಮಸ್ತ್ ನೆಂದದ. ಆಮೇಲೆ ಪ್ರಮಾಣ ಏನ್ ಹೇಳೇನಲ್ರಿ ನಿಮಗ, ಅಕ್ಕಿ ಉದ್ದಿನ ಬೇಳೆ ಅದೇ ಪ್ರಮಾಣದಾಗ ಹಾಕ್ಬೇಕ್ರಿ. ಅಕ್ಕಿ ಮಾತ್ರ ತಂದ ಕೂಳೆ ನಾನು ಏನ್ ಮಾಡ್ಬಿಟ್ಟಿದ್ದೆ, ರೇಷನ್ ಅಕ್ಕಿ ಸ್ವಚ್ಛ ಇರಂಗಿಲ್ಲ ಅಂತ ಒಂದ್ಸಲ ತೊಳೆದ ಒಣಗಿಸಿ ನೆರಳು ಒಳಗೆ ಒಣಗಿಸಿ ಇಟ್ಕೊಂಡ್ಬಿಟ್ಟಿನಿ. ಅಂದ್ಕೂಳೆ ಅದು ಹೌರ್ಗಾಗ್ಬಿಟ್ಟಿರ್ತದ್ರಿ ಅಕ್ಕಿ. ಹಂಗಾಗಿ ನೆನೆ ಹಾಕ್ದಾಗ ಇಷ್ಟ ಮಸ್ತ್ ದೋಸೆ ಆಗ್ತಾವ. ನೋಡಿದ್ರಲ್ಲ ಕೋನ್ ಎಷ್ಟು ಚಂದ ಬಂತಂತ. ಈಗ ನೋಡ್ರಿ ಇದನ್ನ ರೋಲ್ ಮಾಡೋಣಂತ. ಮೈಸೂರ್ ದೋಸೆ ಅಂತ ಮಾಡ್ತಾರಲ್ರಿ, ಇದೇ ಟೈಪ್ ಒಳಗ ಪಲ್ಯ ಹಾಕಿ ರೋಲ್ ಮಾಡಿ ಕೊಡ್ತಾರ. ಅದು ಕೂಡ ಸೂಪರ್ ಆಗ್ತದ. ಹೆಂಗಾಯ್ತು ಅಂತ ಹೇಳ್ರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ.